ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಕುತೂಹಲಗಳು ಈಗ ಇರುವುದು. ಒಂದು ಕಡೆಯಲ್ಲಿ ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರ್ಕಾರ ಇವತ್ತಿನಿಂದ ಉತ್ಖನನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗದಗದ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ನಿಧಿ ಉತ್ಖನನ, ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ನಡೆಯುತ್ತೆ. ಬೆಳಗ್ಗೆ 10:30ರಿಂದ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ. ಪುರಾತತ್ವ ಇಲಾಖೆಯ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. 4 ತಿಂಗಳು, ಇವತ್ತಿನಿಂದ 4 ತಿಂಗಳು ನಿಧಿ ಶೋಧ ನಡೆಸಲಾಗುತ್ತೆ. ಅಪಾರ ಸಂಪತ್ತು ಇದೆ ಅನ್ನುವಂತ ಒಂದಷ್ಟು ವಿಚಾರ ಈಗಾಗಲೇ ಅಲ್ಲಿರುವಂತಹ ಗ್ರಾಮಸ್ಥರಿಗೆ, ಸ್ಥಳೀಯರಿಗೆ ಹಿಂದೆಯೂ ಕೂಡ ಅನೇಕ ಬಾರಿ ನಿಧಿ ಸಿಕ್ಕಿತ್ತು. ಈಗ ನಿಧಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಉತ್ಖನನಕ್ಕೆ ಆದೇಶವನ್ನ ನೀಡಿದೆ. ಇವತ್ತಿನಿಂದ ಉತ್ಖನನ ಆರಂಭ ಆಗುತ್ತೆ. ದೇಗುಲದ ಅಡಿಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶತಮಾನಗಳಷ್ಟು ಹಳೆಯದಾದಂತಹ ನಿಧಿ ಶೋಧಕ್ಕೆ ಈಗ ಮುಂದಾಗಿರುವುದು. ಇವತ್ತಿನಿಂದ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಕುತೂಹಲಗಳು ಈಗ ಇರುವುದು. ಒಂದು ಕಡೆಯಲ್ಲಿ ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರ್ಕಾರ ಇವತ್ತಿನಿಂದ ಉತ್ಖನನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗದಗದ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ನಿಧಿ ಉತ್ಖನನ, ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ನಡೆಯುತ್ತೆ. ಬೆಳಗ್ಗೆ 10:30ರಿಂದ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ. ಪುರಾತತ್ವ ಇಲಾಖೆಯ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. 4 ತಿಂಗಳು, ಇವತ್ತಿನಿಂದ 4 ತಿಂಗಳು ನಿಧಿ ಶೋಧ ನಡೆಸಲಾಗುತ್ತೆ. ಅಪಾರ ಸಂಪತ್ತು ಇದೆ ಅನ್ನುವಂತ ಒಂದಷ್ಟು ವಿಚಾರ ಈಗಾಗಲೇ ಅಲ್ಲಿರುವಂತಹ ಗ್ರಾಮಸ್ಥರಿಗೆ, ಸ್ಥಳೀಯರಿಗೆ ಹಿಂದೆಯೂ ಕೂಡ ಅನೇಕ ಬಾರಿ ನಿಧಿ ಸಿಕ್ಕಿತ್ತು. ಈಗ ನಿಧಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಉತ್ಖನನಕ್ಕೆ ಆದೇಶವನ್ನ ನೀಡಿದೆ. ಇವತ್ತಿನಿಂದ ಉತ್ಖನನ ಆರಂಭ ಆಗುತ್ತೆ. ದೇಗುಲದ ಅಡಿಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶತಮಾನಗಳಷ್ಟು ಹಳೆಯದಾದಂತಹ ನಿಧಿ ಶೋಧಕ್ಕೆ ಈಗ ಮುಂದಾಗಿರುವುದು. ಇವತ್ತಿನಿಂದ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಕುತೂಹಲಗಳು ಈಗ ಇರುವುದು. ಒಂದು ಕಡೆಯಲ್ಲಿ ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರ್ಕಾರ ಇವತ್ತಿನಿಂದ ಉತ್ಖನನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗದಗದ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ನಿಧಿ ಉತ್ಖನನ, ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ನಡೆಯುತ್ತೆ. ಬೆಳಗ್ಗೆ 10:30ರಿಂದ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ. ಪುರಾತತ್ವ ಇಲಾಖೆಯ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. 4 ತಿಂಗಳು, ಇವತ್ತಿನಿಂದ 4 ತಿಂಗಳು ನಿಧಿ ಶೋಧ ನಡೆಸಲಾಗುತ್ತೆ. ಅಪಾರ ಸಂಪತ್ತು ಇದೆ ಅನ್ನುವಂತ ಒಂದಷ್ಟು ವಿಚಾರ ಈಗಾಗಲೇ ಅಲ್ಲಿರುವಂತಹ ಗ್ರಾಮಸ್ಥರಿಗೆ, ಸ್ಥಳೀಯರಿಗೆ ಹಿಂದೆಯೂ ಕೂಡ ಅನೇಕ ಬಾರಿ ನಿಧಿ ಸಿಕ್ಕಿತ್ತು. ಈಗ ನಿಧಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಉತ್ಖನನಕ್ಕೆ ಆದೇಶವನ್ನ ನೀಡಿದೆ. ಇವತ್ತಿನಿಂದ ಉತ್ಖನನ ಆರಂಭ ಆಗುತ್ತೆ.
ದೇಗುಲದ ಅಡಿಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಶತಮಾನಗಳಷ್ಟು ಹಳೆಯದಾದಂತಹ ನಿಧಿ ಶೋಧಕ್ಕೆ ಈಗ ಮುಂದಾಗಿರುವುದು. ಇವತ್ತಿನಿಂದ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಕುತೂಹಲಗಳು ಈಗ ಇರುವುದು. ಒಂದು ಕಡೆಯಲ್ಲಿ ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರ್ಕಾರ ಇವತ್ತಿನಿಂದ ಉತ್ಖನನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗದಗದ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ನಿಧಿ ಉತ್ಖನನ, ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ನಡೆಯುತ್ತೆ. ಬೆಳಗ್ಗೆ 10:30ರಿಂದ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ. ಪುರಾತತ್ವ ಇಲಾಖೆಯ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. 4 ತಿಂಗಳು, ಇವತ್ತಿನಿಂದ 4 ತಿಂಗಳು ನಿಧಿ ಶೋಧ ನಡೆಸಲಾಗುತ್ತೆ. ಅಪಾರ ಸಂಪತ್ತು ಇದೆ ಅನ್ನುವಂತ ಒಂದಷ್ಟು ವಿಚಾರ ಈಗಾಗಲೇ ಅಲ್ಲಿರುವಂತಹ ಗ್ರಾಮಸ್ಥರಿಗೆ, ಸ್ಥಳೀಯರಿಗೆ ಹಿಂದೆಯೂ ಕೂಡ ಅನೇಕ ಬಾರಿ ನಿಧಿ ಸಿಕ್ಕಿತ್ತು. ಈಗ ನಿಧಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಉತ್ಖನನಕ್ಕೆ ಆದೇಶವನ್ನ ನೀಡಿದೆ. ಇವತ್ತಿನಿಂದ ಉತ್ಖನನ ಆರಂಭ ಆಗುತ್ತೆ. ದೇಗುಲದ ಅಡಿಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶತಮಾನಗಳಷ್ಟು ಹಳೆಯದಾದಂತಹ ನಿಧಿ ಶೋಧಕ್ಕೆ ಈಗ ಮುಂದಾಗಿರುವುದು. ಇವತ್ತಿನಿಂದ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯ ನಡೆಯುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತಿನಿಂದ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಕುತೂಹಲಗಳು ಈಗ ಇರುವುದು. ಒಂದು ಕಡೆಯಲ್ಲಿ ಉತ್ಖನನ ಹೇಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸರ್ಕಾರ ಇವತ್ತಿನಿಂದ ಉತ್ಖನನ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗದಗದ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ನಿಧಿ ಉತ್ಖನನ, ಲಕ್ಕುಂಡಿ ಪ್ರಾಧಿಕಾರದಿಂದ ಈ ಉತ್ಖನನ ನಡೆಯುತ್ತೆ. ಬೆಳಗ್ಗೆ 10:30ರಿಂದ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಜೊತೆಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ. ಪುರಾತತ್ವ ಇಲಾಖೆಯ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. 4 ತಿಂಗಳು, ಇವತ್ತಿನಿಂದ 4 ತಿಂಗಳು ನಿಧಿ ಶೋಧ ನಡೆಸಲಾಗುತ್ತೆ. ಅಪಾರ ಸಂಪತ್ತು ಇದೆ ಅನ್ನುವಂತ ಒಂದಷ್ಟು ವಿಚಾರ ಈಗಾಗಲೇ ಅಲ್ಲಿರುವಂತಹ ಗ್ರಾಮಸ್ಥರಿಗೆ, ಸ್ಥಳೀಯರಿಗೆ ಹಿಂದೆಯೂ ಕೂಡ ಅನೇಕ ಬಾರಿ ನಿಧಿ ಸಿಕ್ಕಿತ್ತು. ಈಗ ನಿಧಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಉತ್ಖನನಕ್ಕೆ ಆದೇಶವನ್ನ ನೀಡಿದೆ. ಇವತ್ತಿನಿಂದ ಉತ್ಖನನ ಆರಂಭ ಆಗುತ್ತೆ. ದೇಗುಲದ ಅಡಿಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶತಮಾನಗಳಷ್ಟು ಹಳೆಯದಾದಂತಹ ನಿಧಿ ಶೋಧಕ್ಕೆ ಈಗ ಮುಂದಾಗಿರುವುದು. ಇವತ್ತಿನಿಂದ 40 ಸಿಬ್ಬಂದಿಯಿಂದ ಉತ್ಖನನ ಕಾರ್ಯ ನಡೆಯುತ್ತೆ.